ದಿನಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಆದ್ದರಿಂದ ಜೈಲನ್ನೇ ಖಾಸಗೀಕರಣ ಮಾಡಿಕೊಂಡಿರೋ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುತ್ತಿದೆ. ಜೈಲಿನಲ್ಲಿ ವಿಐಪಿಗಳು ಸಾಮಾನ್ಯ ಕೈದಿಗಳು ಎಂದು ವಿಂಗಡಿಸಿ ಸರ್ಕಾರ ಪ್ರಕ್ರಿಯೆ ಇದೆಯೇ? ಮೊಬೈಲ್ ಬಳಸುತ್ತಿದ್ದಂತೆ ಮೊಬೈಲಲ್ಲಿ ಅವರೇನೋ ನೋಡುತ್ತಿದ್ದಾರಂತೆ ಎಂದೆಲ್ಲ ಸುದ್ದಿ ಆಯಿತು. ಅದು ಅಲ್ಲದೆ ಮಾನ್ಯ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ನಾನೇ ಜೈಲು ಮೇಲೆ ರೇಡ್ ಮಾಡಿಸಿದೆ ಎಂದು ತಿಳಿಸಿದ್ದಾರೆ. ಇದರ ಸತ್ಯಾಸತ್ಯತೆ ಏನು? ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅಪರಾಧಿಗಳಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗುತ್ತಿದೆಯೇ? ಇದು ಸಾರ್ವಜನಿಕರಿಂದ ಕೇಳಿಬರುತ್ತಿರುವ ಪ್ರಶ್ನೆ. ಪರಂಪರಾ ಅಧಿಕಾರ ಕೇಂದ್ರ ಕಾರಾಗೃಹದಲ್ಲಿ ಪೊಲೀಸರು ಸಿಸಿಬಿ ಪೊಲೀಸರು ಅತ್ಯಾಚಾರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಿ ಪತ್ತೆಯಾಗಿದೆ ಎಂದು ಟಿವಿ ಪತ್ರಿಕಾ ಮಾಧ್ಯಮಗಳು ವರದಿ ಮಾಡಿದೆ. ಮೊಬೈಲ್ನಲ್ಲಿ ಏನಿತ್ತು? ಮೊಬೈಲ್ನನ್ನು ಪರಿಶೀಲಿಸಲಾಗಿದೆಯೇ? ಆಗಿದ್ದಲ್ಲಿ ಮಾಹಿತಿಗಳ ಪ್ರಸ್ತುತಪಡಿಸುವ ಬಗ್ಗೆ ಸಾರ್ವಜನಿಕರಿರುವ ಗೊಂದಲಗಳನ್ನು ಬಗೆಹರಿಸುವ ಬಗ್ಗೆ ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸುದೀರ್ಘವಾದಂಥ ಉತ್ತರವನ್ನು ನಾವು ಆಗಲೇ ನೀಡಿದ್ದೇವೆ. ಯಾವುದೇ ಒಬ್ಬ ಕೊಡಲೇಬೇಕು, ನಮಗೆ ಒಂದು ಮಾಹಿತಿ ಕೊಡಲೇಬೇಕು, ಕಾರಾಗೃಹದಲ್ಲಿ ರಾಜೀನಾಮೆ ಕೊಡಲೇಬೇಕು. ಆದ್ರಿಂದ ಮುಖ್ಯಮಂತ್ರಿಗಳ ಒಂದು ಆದೇಶ ಪಡೆದು ರಾಜೀನಾಮೆ ಕೊಡಲೇಬೇಕು ಮಾಡಿಸಿದೆ. ಬರೀ ಇನ್ನೂರಂತ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಕಾಲಕ್ಕೆ ನಾವು ಕಾರ್ಯಾಚರಣೆಗಳಂತ ಅವ್ರು ಹೇಳಿದಂಗೆ ಕೆಲವು ರಾಹುಲ್ ಗಾಂಧಿ ಕೈದಿಗಳ ರಾಹುಲ್ ಗಾಂಧಿ ಕೊಠಡಿಗಳಲ್ಲಿ ಏನು ಅಕ್ರಮವಾಗಿ ಇನ್ನಿತರ ವಸ್ತುಗಳು ಸಿಕ್ಕಿವೆ, ರಾಜೀನಾಮೆ ಕೊಡಲೇಬೇಕು. ಸೂಕ್ತ ಅದನ್ನ ಪರಿಶೀಲನೆ ರಾಜೀನಾಮೆ ಕೊಡಲೇಬೇಕು. ನಾವು ಯಾವುದೇ ರಾಜೀನಾಮೆ ಕೊಡಲೇಬೇಕು. ಯಾವುದೇ ಒಬ್ಬ ಕೈದಿಗೂ ಕೂಡ ಕೊಡುವ ಅವಶ್ಯಕತೆ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ವಿತೌಟ್ ಫೋರೆನ್ಸಿಕ್ ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅದನ್ನ ಬಹಿರಂಗ ನಾವು ರಾಜೀನಾಮೆ ಕೊಡಲೇಬೇಕು. ಒಬ್ಬರಿಗೆ ಮಾಡಬೇಕು ಅಥವಾ ರಾಜೀನಾಮೆ ಕೊಡಲೇಬೇಕು ಅಥವಾ ಯಾವುದೋ ವಿವಿಐಪಿಗಳಿಗೆ ನಾಗೇಂದ್ರನ ವಜಾ ಬೇರೆ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅದು ನಾಗೇಂದ್ರನ ವಜಾ ಮಾಡಿ ಕಂಡಕ್ಟ್ ಸಚ್ ರೇಟ್. ರಾಹುಲ್ ಗಾಂಧಿ ಮನೆಗೆ ಹೋಯ್ತು ಅಕ್ರಾಸ್ ದ ಸ್ಟೇಟ್. ಅದನ್ನ ನಾವು ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅದರಿಂದ ಸ್ವಲ್ಪ ಸೋನಿಯಾ ಗಾಂಧಿ ಮನೆಗೆ ಹೋಯ್ತು. ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ಹೈಲೈಟ್ ಮಾಡ್ತಾ ಇದ್ರೆ ಅಧ್ಯಕ್ಷರೇ. ಆದ್ರೆ ಇಡೀ ನಾವು ಸೂಕ್ತವಾದಂತ ಕಾರ್ಯಕ್ರಮ ನಡೆಸಿದ್ದೀವಿ. ಮನೆಗೆ ಹೋಯ್ತು.